ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ಸೈಟರ್ಸ್ ನ್ಯೂಸ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಒಂದು ರಾಜ್ಯ ಅಂದರೆ ಸರ್ಕಾರ ಹೆಂಗಿರಬೇಕು? ಜನರ ಕಷ್ಟ ನಷ್ಟಗಳ ಬಗ್ಗೆ ಸಂವೇದನೆ ಬೇಕಾಗುತ್ತೆ. ಇರೋ ಸಮಸ್ಯೆಯಲ್ಲಿ ಯಾವುದು ಮೊದಲು ಪರಿಹಾರ ಮಾಡಬೇಕು, ಯಾವುದು ಆಮೇಲೆ ಅನ್ನೋ ಒಂದು ಐಡಿಯಾ ಬೇಕಾಗುತ್ತೆ. ಆದರೆ ನಮ್ಮ ರಾಜ್ಯದ ದುರಂತ ನೋಡಿ. ನಮ್ಮ ಸರ್ಕಾರ ಇದ್ಯಾವುದನ್ನೂ ಕೂಡ ಸೀರಿಯಸ್ ಆಗಿ ತಗೊಳ್ತಾನೇ ಇಲ್ಲ. ಅದರಲ್ಲೂ ಭಯಮುಕ್ತ ರಾಜ್ಯವನ್ನು ನಿರ್ಮಾಣ ಮಾಡಬೇಕಾಗಿದ್ದ ಒಂದು ಗೃಹ ಇಲಾಖೆ ನಿಸ್ತೇಜವಾಗಿ ನಿಂತಿದೆ. ಅದರ ಸಾರಥಿ ಜಿ ಪರಮೇಶ್ವರ್ ಅವರು ಕಾಟಾಚಾರ ಕೆಲಸ ಮಾಡಿದ ಥರ ಕಾಣ್ತಾ ಇದೆ. ಆಗಲೇ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೆ. ಇದು ಜನರಿಗಲ್ಲ, ವಿಪಕ್ಷಗಳಿಗೆ ಅಲ್ಲ, ಬದಲಾಗಿ ಸ್ವತಃ ಸರ್ಕಾರನೇ ಒಂದು ಹೊಸದೊಂದು ಯೋಜನೆಯನ್ನು ಶುರು ಮಾಡ್ಕೊಂಡ್ಬಿಟ್ಟಿದೆ. ಅದೇನು ಅಂದರೆ ಭಾಷಣವನ್ನು ಬರ್ಕೊಡೋದು. ವಿಕಾಸ್ ಪುತ್ತೂರು ಅನ್ನೋರಿಗೆ ಅಲ್ಲಿಯ ಪೊಲೀಸರು ಒಂದು ನೋಟಿಸ್ ಕೊಟ್ಟಿದ್ರು. ಇದು ಭಾರೀ ಚರ್ಚೆಗೆ ಕಾರಣ ಆಯಿತು. ಪೊಲೀಸರ ನಡೆ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿಬಂತು. ದ್ವೇಷ ಭಾಷಣದ ಕಾಯ್ದೆ ಕೂಡ ಇನ್ನೂ ಜಾರಿಗೆ ಬಂದಿಲ್ಲ. ಆದರೂ ಕೂಡ ಹಿಂದೂ ಪರ ಮಾತಾಡೋರಿಗೆ ನೋಟಿಸ್ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೇಳಿಬಂದಿತ್ತು. ಆದರೆ ಭಾಷಣಗಳನ್ನು ಹೇಗೆ ಮಾಡಬೇಕು, ಏನೇನು ಇರಬೇಕು, ಏನೆಲ್ಲ ಇರಬಾರ್ದು ಅನ್ನೋದನ್ನು ಪೊಲೀಸ್ ಅಥವಾ ಗೃಹ ಇಲಾಖೆ ನಿರ್ಧರಿಸೋ ಹಂತಕ್ಕೆ ಬಂದಿದೆ. ಇದು ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಂಡಂತೆ ಆಗೋದಿಲ್ವಾ? ಈ ಭಾಷಣ ಹಿಂದೂ ಕಾರ್ಯಕರ್ತರಿಗಾದರೆ ಇನ್ನೊಂದು ಭಾಷಣ ಕೂಡ ಭಾರೀ ಸದ್ದನ್ನು ಮಾಡಿ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತೆ ಮಾಡಿತ್ತು. ಅದೇ ರಾಜ್ಯಪಾಲರ ಭಾಷಣ. ತಾವು ಬರ್ಕೊಟ್ಟಿದ್ದನ್ನು ಅವರು ಓದಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಕಾಂಗ್ರೆಸ್ ಗವರ್ನರ್ ವಿರುದ್ಧ ತಿರುಗಿಬಿದ್ದಿತ್ತು. ಅಂಗಿ ಹರ್ಕೊಂಡು ಪ್ರತಿಭಟನೆ ಆಗಿದ್ದಕ್ಕೂ ಕೂಡ ವಿಧಾನಸೌಧ ಸಾಕ್ಷಿಯಾಯಿತು. ಅಷ್ಟೇ ಅಲ್ಲ, ರಾಜ್ಯಪಾಲರ ಮೇಲೆ ಗೂಂಡಾವರ್ತನೆಗೆ ಯತ್ನಿಸಿದ್ದು ಕೂಡ ಕಂಡುಬಂತು. ಸೊ ಈಗ ಹೇಳಿ, ಭಾಷಣಗಳ ಭಾಗ್ಯವನ್ನು ಸರ್ಕಾರ ಘೋಷಣೆ ಮಾಡಿದ ಹಾಗೆ ಆಯ್ತಲ್ವಾ? ಆದರೆ ಇದು ಕೆಲವರಿಗೆ ಮಾತ್ರ. ಹಿಂದೂ ಸಮಾವೇಶಗಳು ಅಂದರೆ ಸಾಕು, ಕಾಂಗ್ರೆಸ್ ಯಾಕಿಷ್ಟೊಂದು ಅಲರ್ಟ್ ಆಗುತ್ತೆ ಅಂತ ಅರ್ಥನೇ ಆಗ್ತಿಲ್ಲ. ಇದೇ ಥರ ಬೇರೆ ಬೇರೆ ಸಮಾವೇಶಗಳಿಗೆ ಯಾವುದೇ ಆಸಕ್ತಿಯನ್ನು ತೋರಿಸೋದೇ ಇಲ್ಲ. ಸೊ ಇದು ಈಗ 6ನೇ ಗ್ಯಾರಂಟಿ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಗೃಹ ಇಲಾಖೆ ಹೇಗಿರಬಾರ್ದು ಅನ್ನೋದಕ್ಕೆ ನಮ್ಮ ಸರ್ಕಾರ ಉದಾಹರಣೆಯಾಗಿ ನಿಂತಿರೋದು ಒಂದು ದುರಂತ ಅಂತಲೇ ಹೇಳ್ಬೋದು. ಸಾಧನೆ ಕಂಡಾಗ ತಮ್ಮ ಹೆಸರನ್ನು ಹೇಳ್ಕೊಳ್ಳೋ ನಾಯಕರು ಸಮಸ್ಯೆ ಬಂದಾಗ ಬಲಿಕ ಬಕ್ರ ಅನ್ನೋ ಥರದಲ್ಲಿ ಅಧಿಕಾರಿಗಳ ಮೇಲೆ ತಲೆದಂಡ ಮಾಡ್ತಾರೆ. ಇದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಸಾಕಷ್ಟು ಸಿಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಶುರುವಲ್ಲೇ ಇಡೀ ರಾಜ್ಯವನ್ನು ತಲ್ಲಣ ಮಾಡಿದ್ದ ಸುದ್ದಿ ಅಂದರೆ ವಾಲ್ಮೀಕಿ ಹಗರಣ. CM ಕೈಯಲ್ಲಿರೋ ಹಣಕಾಸು ಇಲಾಖೆಯಿಂದಲೇ ಕೋಟಿ ಹಣ ಸಂದಾಯ ಆಗಿತ್ತು. ಆದರೆ ತನಿಖೆ ನಂತರ ಆಗಿದ್ದೇನೋ, ಅಧಿಕಾರಿಗಳ ಕರ್ತವ್ಯ ಲೋಪ ಅನ್ನೋ ಕಾರಣ ಕೊಟ್ಟು ಅದನ್ನು ತೆಗೆದುಹಾಕಲಾಯಿತು. ದಲಿತರ ದುಡ್ಡು ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಯಾಂಕ್ಗಳ ಮೂಲಕ ವಾಕಿಂಗ್ ಮಾಡ್ಕೊಂಡು ಬಂತು. ಕೆಲವು ನಿರ್ಧಾರಗಳನ್ನು ತಗೊಳ್ಳುವಾಗ ಸಾಕಷ್ಟು ಆಲೋಚನೆ ಮಾಡಬೇಕು ನೋಡಿ. ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಸಜೆಷನ್ ಆದರೂ ತಗೋಬೇಕು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಗೃಹ ಇಲಾಖೆಯ ಅತಿ ದೊಡ್ಡ ಫೇಲ್ಯೂರ್ಗಳಲ್ಲಿ ಒಂದು RCB ವಿಜಯೋತ್ಸವ. ಪೊಲೀಸ್ ಅಧಿಕಾರಿಗಳು ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದರೂ ಕೂಡ ಸರ್ಕಾರ ಅದನ್ನು ತಲೆಗೆ ಹಾಕೊಳ್ಳೇ ಇಲ್ಲ. RCB ಕರ್ನಾಟಕದ ತಂಡ ಅನ್ನೋ ರೀತಿಯಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿತ್ತು. ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಆಟಗಾರರು ಹೋದಾಗ ನಡೆದ ನೂಕಾಟ, ತಲ್ಲಾಟ, ಕಾಲು ತುಳಿತ ಕಾರಣ ಆಯಿತು. ತಮ್ಮ ನೆಚ್ಚಿನ ಆಟಗಾರರನ್ನು ನೋಡೋಕೆ ಬಂದಿದ್ದ 11 ಅಭಿಮಾನಿಗಳು ಜೀವ ಕಳ್ಕೊಂಡ್ರು. ಭದ್ರತೆ ಕೊಡೋದು ಕಷ್ಟ ಇದೆ ಅನ್ನೋ ಮಾತನ್ನು ಪೊಲೀಸ್ ಅಧಿಕಾರಿಗಳು ಹೇಳಿದ್ರೂ ಕೂಡ ಮಾಡದ ತಪ್ಪಿಗೆ ಶಿಕ್ಷೆ ದಂಡ ಆಗಿದ್ದು ಯಾರ್ದು? ಪೊಲೀಸ್ ಅಧಿಕಾರಿಗಳದ್ದೇ. ತಾಜಾ ಉದಾಹರಣೆಯೊಂದನ್ನು ಕೊಡ್ತೀನಿ. ಬಳ್ಳಾರಿ ಫ್ಲೆಕ್ಸ್ ಗಲಾಟೆ. ಕಾಂಗ್ರೆಸ್ MLA ಕಡೆಯವನು ದೊಂಬಿಗೆ ಒಂದು ಜೋರಾದ ಚಾಲನೆ ಕೊಟ್ಟಿದ್ದ. ಅವನದ್ದೇ ಗನ್ಮ್ಯಾನ್ಗಳು ಅವನದ್ದೇ ಪಕ್ಷದ ಕಾರ್ಯಕರ್ತನ ಜೀವನ ತೆಗೆದ್ರು. ಅದೊಂದು ದೊಡ್ಡ ಸುದ್ದಿ ದೇಶಾದ್ಯಂತ ಹಲ್ಚಲಪ್ಸಿತ್ತು. ತನಿಖೆಗೂ ಮುಂಚೆ ಸರ್ಕಾರ ಮಾಡಿದ್ದೇನು? ಪೊಲೀಸ್ ಅಧಿಕಾರಿಯ ತಲೆದಂಡ. ಘಟನಾ ಸ್ಥಳಕ್ಕೆ ಹೋಮ್ ಮಿನಿಸ್ಟರ್ ಹೋಗಿ ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಿತ್ತು. ಆದರೆ ಹೋಗಿದ್ದು ಉಪಮುಖ್ಯಮಂತ್ರಿ. CM ಬಿಟ್ಟರೆ ಹೋಮ್ ಮಿನಿಸ್ಟರ್ಗೆ ಮಾತ್ರ ಅಂತಹ ಮೀಟಿಂಗ್ ಮಾಡಬಹುದು. ಬಟ್ ಇಲ್ಲ, ಹಾಗಾಗಲಿಲ್ಲ. ಈಗ ಈ ಸರ್ಕಾರ ಭಾಷಣದ ಮೇಲೆ ಭಾರೀ ಆಸಕ್ತಿ ತೋರಿಸ್ತಾ ಇದೆ. ರಾಜ್ಯಪಾಲರ ವಿರುದ್ಧನೇ ತಾವು ಕೊಟ್ಟ ಭಾಷಣನ ಓದಲಿಲ್ಲ ಅಂತ ಮುಗಿ ಬಿದ್ದಿದ್ರು. ಹಿಂದೂ ಸಮಾವೇಶಗಳಿಗೆ ಬರೋ ವಾಗ್ಮಿಗಳ ಜೊತೆಯೂ ಕೂಡ ಭಾಷಣದ ವಿಚಾರಕ್ಕೆ ವಿತಂಡ ಶುರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ದ್ವೇಷ ಭಾಷಣದ ಕಾಯ್ದೆ ಇನ್ನೂ ಜಾರಿ ಆಗಲೇ ಇಲ್ಲ. ಹಿಂದೂ ಏಕತೆಗೆ ಮುಂದೆ ಬರೋರ ಮೇಲೆ ನಿಗಾ ಇಡೋ ಈ ಸರ್ಕಾರ ಅವರದ್ದೇ ಪಕ್ಷದ ನಾಯಕರಾಗಿದ್ದ ಶಿಡ್ಲಘಟ್ಟ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡನ ಬಂಧನಕ್ಕೆ ಎಷ್ಟು ವಾರ ತಗೊಂಡ್ರು ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಧಿಕಾರಿಗಳ ಅಮಾನತ್ತು. ಅಧಿಕಾರಿಗಳಿಗೆ ಬೇಕಾಬಿಟ್ಟಿ ಬೈದವನು ತಲೆ ಮರೆಸ್ಕೊಂಡ್ರೆ ಹುಡುಕೋಕೆ 10-20 ದಿನಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಪ್ರಶ್ನೆ ಬರುತ್ತೆ.
ನಮ್ಮ ಪೊಲೀಸ್ ಇಲಾಖೆ ಹೆಸರನ್ನು ಈ ಸರ್ಕಾರ ಹಾಳು ಮಾಡ್ತಾ ಇರೋದು, ತಮ್ಮ ಪರ್ಸ್ನಲ್ ಅಜೆಂಡಾಗಳನ್ನ ಸಾಧಿಸೋಕೆ ಇಷ್ಟೆಲ್ಲ ಮಾಡ್ತಿರೋದು ಖಂಡನಾರ್ಹ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಂಥದ್ದೇ ವಿಡಿಯೋ ಜೊತೆ ಇನ್ನೊಂದು ಎಪಿಸೋಡ್ನಲ್ಲಿ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.